ಇನ್ನು ವಿಶ್ವಕಪ್ ಗೆದ್ದಿದ್ದಾರೆ ಟೀಂ ಇಂಡಿಯಾದ ಮರಿ ಹುಲಿಗಳು. ಆ ಮೂಲಕ ಚಾಂಪಿಯನ್ಸ್ ಆಗಿ ಮತ್ತೊಮ್ಮೆ ಹೊರಹೊಮ್ಮಿದ್ದಾರೆ. ಅಂಡರ್ 19 ವಿಶ್ವಕಪ್ ಗೆದ್ದಿದೆ ಭಾರತದ ಯುವ ತಂಡ. ಇಂಗ್ಲೆಂಡ್ ಮಣಿಸಿ ವಿಶ್ವಕಪ್ಗೆ ಮುತ್ತಿಟ್ಟಿದೆ ಭಾರತದ ಅಂಡರ್ 19 ಟೀಮ್. ಆ ಮೂಲಕ 6ನೇ ಬಾರಿಗೆ ವಿಶ್ವಕಪ್ ಅನ್ನ ಯಂಗ್ ಇಂಡಿಯಾ ಟೀಮ್ ಎತ್ತಿ ಹಿಡಿದಿದೆ. ಇವತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವರ್ಸಸ್ ಟೀಮ್ ಇಂಡಿಯಾ ನಡುವೆ ಅಂಡರ್ 19 ವಿಶ್ವಕಪ್ ಫೈನಲ್ ಕಾಳಗ ನಡೆಯಿತು. ಈ ಪಂದ್ಯದಲ್ಲಿ ಗೆಲುವು ಸಾಧಿಸುವ ಮೂಲಕ ಮತ್ತೊಮ್ಮೆ ಅಂಡರ್ 19 ತಂಡ 6ನೇ ಬಾರಿಗೆ ವಿಶ್ವ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ. ಸಹಜವಾಗಿ ಕ್ರಿಕೆಟ್ ಫ್ಯಾನ್ಸ್, ಭಾರತ ತಂಡದ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಮಂಗಲದಲ್ಲಿ ಫ್ಯಾನ್ಸ್ ಸೆಲೆಬ್ರೇಷನ್ ನಡೀತು. ಅಲ್ಲಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇಂದು ನಡೆದಂತಹ ಅಂಡರ್ 19 ಏಕದಿನ ವಿಶ್ವಕಪ್ನಲ್ಲಿ ಇದೀಗ ಭಾರತ ವಿಜೃಂಭಣೆಯಿಂದ ಗೆಲುವನ್ನು ಸಾಧಿಸಿದೆ. ಸದ್ಯ ಇದೀಗ ನಾನು ಕೋರ್ಮಂಗಲದಲ್ಲಿದ್ದೀನಿ. ನೀವು ನೋಡ್ತಾ ಹೋಗ್ಬೋದು, ಈಗಾಗಲೇ ಸಂಪೂರ್ಣವಾಗಿ ಬಂಟಿಂಗ್ ಮುಖಾಂತರವಾಗಿ ಇಲ್ಲಿನ ಕ್ರೀಡಾಭಿಮಾನಿಗಳು ಸಂಪೂರ್ಣವಾಗಿ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಿದ್ದು, ಈಗಾಗಲೇ ಅವರ ಜೊತೆ ಮಾತನಾಡಿಸುವಂತಹ ಕೆಲಸವನ್ನು ಸಹ ಮಾಡ್ತೀನಿ. ಸರ್, ಈಗಾಗಲೇ ಇಂಡಿಯಾ ಇವತ್ತು ವಿನ್ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಕ್ಯಾಪ್ಟನ್ ಆದಂತಹ ಆಯುಷ್ ಮಾತ್ರೆ ಅವರು ಈಗಾಗಲೇ ಸಂಪೂರ್ಣವಾಗಿ ತಮ್ಮ ಮೇಲೆ ಹೊರೆಯನ್ನು ಹೊತ್ತುಕೊಂಡು ಭಾರತವನ್ನು ಗೆಲ್ಲಿಸುವಲ್ಲಿ ಅದರಲ್ಲೂ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅದರ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ 6ನೇ ಬಾರಿ ನಮ್ಮ ಇಂಡಿಯಾ ಗೆದ್ದಿದೆ. ಅದು ಅಂಡರ್ 19 ಮ್ಯಾಚ್ ಗೆದ್ದಿದೆ. ಅದರಲ್ಲೂ ಆಯುಷ್ ಅವರು ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿನ ಮಾಡಿದ್ದಾರೆ. ಮೊದಲು ಚೆನ್ನೈಯಲ್ಲಿ ಆಡ್ತಿದ್ರು, ಈ ಸಲ ಇಂಡಿಯನ್ ರೆಪ್ರೆಸೆಂಟ್ ಮಾಡಿ ಧೋನಿಯ ಕ್ಯಾಪ್ಟನ್ಸಿನ ಮಾದರಿಯೇ ಸೇಮ್ ಇಂಡಿಯಾದಲ್ಲಿ ರೆಪ್ರೆಸೆಂಟ್ ಮಾಡಿ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಸರ್, ಈಗಾಗಲೇ ವೈಭವ್ ಸೂರ್ಯವಂಶಿ ಅದರಲ್ಲೂ ಪ್ರಮುಖವಾಗಿ IPL ನಲ್ಲಿ ತನ್ನದೇ ಆದಂತಹ ಛಾಪುವನ್ನು ಮೂಡಿಸಿದ್ರು. ಅವರು ಸಹ ಈ ಪಂದ್ಯದಲ್ಲೂ ಸಹ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅವರ ಬಗ್ಗೆ ಏನ್ ಹೇಳ್ತೀರಾ? ವೈಭವ್ ಸೂರ್ಯವಂಶಿ ಅವರು ಒಳ್ಳೆ ಆಟ ಆಡಿದ್ದಾರೆ. ನಮ್ಮ ಇಂಡಿಯಾ ಅಂಡರ್ 19 ನಲ್ಲಿ ಗೆಲುವನ್ನು ತಂದಿದ್ದಾರೆ 6ನೇ ಬಾರಿ. ಮತ್ತೆ ಇವರು ಚೆನ್ನೈಯಲ್ಲಿ ಇದ್ದಾಗ ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ನಮಗೆ ವರ್ಲ್ಡ್ ಕಪ್ ಗೆಲ್ದಿದ್ದಾರೆ. ನಿನ್ನೆ ಕೂಡ ಖುಷಿಯ ಸುದ್ದಿ RCB ವುಮೆನ್ಸ್ ತಂಡ. ಇವತ್ತು ಇನ್ನೂ ಒಂದು ಖುಷಿಯ ಸುದ್ದಿ, ಅಂಡರ್ 19 ವರ್ಲ್ಡ್ ಕಪ್, ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿರೋ ತುಂಬಾನೇ ಖುಷಿ ಆಗುತ್ತಿದೆ. ಸರ್, ಈಗಾಗಲೇ ಇಂಡಿಯಾ ಭರ್ಜರಿಯಾಗಿ ವಿನ್ ಆಗಿದೆ. ಅದರಲ್ಲೂ ಪ್ರಮುಖವಾಗಿ 100 ರನ್ಗಳಿಂದ ಇಂಗ್ಲೆಂಡ್ ಅನ್ನು ಸೆರೆ ಬಡಿದಿದೆ. ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಬ್ಯಾಟಿಂಗ್ ಲೈನಪ್ಪು, ಬೌಲಿಂಗ್ ಲೈನಪ್ಪು ಇಂಡಿಯಾದು ತುಂಬ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಸೊ ಅದರಿಂದ ವೈಭವ್ ಸೂರ್ಯವಂಶಿ ಒಳ್ಳೆ ಬ್ಯಾಟಿಂಗು, ಸ್ಟ್ಯಾಂಡಿಂಗಲ್ಲಿ ನಿಂತು 150 ಹೊಡೆದ್ಬಿಟ್ಟು ಇಂಡಿಯಾನ ಗೆಲ್ಲಿಸಿರೋದು ತುಂಬ ಸಂತೋಷವಾಗಿದೆ. ನೆಕ್ಸ್ಟ್ ವರ್ಲ್ಡ್ ಕಪ್ಪು ಅವ್ರು ಗೆಲ್ಲಬೇಕಂತ ಇಷ್ಟಪಡ್ತಾ ಇದ್ದೀನಿ. ಸರ್, ಈಗಾಗಲೇ 440 ರನ್ನಲ್ಲಿ ಏಕಾಏಕಿ 150ಕ್ಕಿಂತ ಹೆಚ್ಚು ರನ್ನು ವೈಭವ್ ಸೂರ್ಯವಂಶಿನೇ ಹೊಡೆದಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಅವ್ರು ಒಳ್ಳೆ ಬ್ಯಾಟಿಂಗ್ ಇದೆ ಅವ್ರದ್ದು. ಮೋಸ್ಟ್ IPL ಅಲ್ಲಿ ಬಂದು ರಾಜಸ್ಥಾನಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ ಅವರು. ಸೊ ಅದೇ ವೈಬಲ್ಲೇ ಬಂದು ಇಂಡಿಯಾಗೂ ಆಡಿದ್ದಾರೆ ಅವರು. ನಾಟ್ ಈವನ್ IPL ಅಂತ ಇಲ್ಲ, ಇಂಡಿಯಾಗೂ ಒಳ್ಳೆ ಬ್ಯಾಟಿಂಗು, ಒಳ್ಳೆ ಫೀಲ್ಡಿಂಗು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಸೊ ಅದು ಚೆನ್ನಾಗಿದೆ. ಇದಿಷ್ಟು ಕ್ರೀಡಾಭಿಮಾನಿಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು. ಈ ಬಗ್ಗೆ ಇನ್ನಷ್ಟು ಫ್ಯಾನ್ಸ್ TV9 ಜೊತೆ ತಮ್ಮ ಖುಷಿ ಹಂಚಿಕೊಂಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ನೋಡೋಣ. ತುಂಬಾ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಇದು 6ನೇ ಸಲ ಇಂಡಿಯಾ ಅಂಡರ್ 19 ವಿನ್ ಆಗಿರೋದು. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಂಡರ್ 19 ಇರೋವರೇ ಆಲ್ಮೋಸ್ಟ್ ಇವಾಗ ವಿರಾಟ್ ಸರ್ ಮತ್ತು ರೋಹಿತ್ ಶರ್ಮಾ ಸಮಕ್ಕೆ ಆಡ್ತಾ ಇದ್ದಾರೆ. ಸೊ ವಿ ಕ್ಯಾನ್ ರಿಯಲಿ ಎಕ್ಸೆಪ್ಟ್ ದಟ್ ಫ್ಯೂಚರ್ ನಮ್ದು ಅವಾಗಲೇ ಸ್ಟ್ರಾಂಗ್ ಇದೆ. ವರ್ಲ್ಡ್ ಕಪ್ಪಲ್ಲಿ ಅಂಡರ್ 19 ಎಷ್ಟು ಆರಾಮಾಗಿ ಆಡ್ತಾ ಇದ್ದಾರೆ ಅಂದರೆ ಅದು ಇವಾಗ 6ನೇ ಸಲ ವಿನ್ ಆಗಿರೋದು. ಅದು ಅಪೋಸಿಟ್ ಸ್ಟ್ರಾಂಗ್ ಟೀಮ್ ಓನ್ಲಿ. ಸೊ ಫ್ಯೂಚರ್ ನಮ್ಮದು ತುಂಬ ಇನ್ನೂ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಇವರೆಲ್ಲ ಮತ್ತೆ ನಮ್ಮದು ಮೇನ್ ಟೀಮಿಗೆ ಬಂದರೆ ಆಬ್ವಿಯಸ್ಲಿ ಇನ್ನೊಂದು ವರ್ಲ್ಡ್ ಕಪ್ನ ನಾವು ನಿರೀಕ್ಷಿಸಬಹುದು. ಸರ್, ತುಂಬಾ ಖುಷಿ ಆಗ್ತಿದೆ. ಅಂಡರ್ 19 ವಿನ್ ಆಗಿದೆ. ನಮ್ಮ ಯೂತ್ ಎಲ್ಲ ಮುಂದೆ ಬರ್ತಿದ್ದಾರೆ. ನೋಡೋಕೋರೆ ಇವಾಗ ಒಂದು ನಮಗೆ ಬೇಸ್ ರೆಡಿ ಆಗ್ತಿದೆ ನಮಗೆ ಇಂಡಿಯಾಗೆ. ಲೈಕ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರೆಲ್ಲ ಇದ್ದಾರೆ. ಅವ್ರಕ್ಕಿಂತ ಚೆನ್ನಾಗಿ ಆಡೋರು ನಮ್ಗೆ ಇವಾಗ ಸಿಕ್ಕಿದ್ದಾರೆ ಬ್ಯಾಂಗ್ಳೂರಲ್ಲಿ. ಲೈಕ್ ಅಂಡರ್ 18 ಇರೋರು ಚೆನ್ನಾಗಾಗುತ್ತೆ ಸರ್. ನಮ್ದು ಇಂಡಿಯಾ ಟೀಮ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ. ತುಂಬ ಖುಷಿ ಆಗ್ತಾ ಇದೆ. ಲೈಕ್ ಅಂಡರ್ 19 ವಿನ್ ಆಗಿರೋದ್ರಿಂದ. ಸೊ ಸೂರ್ಯವಂಶಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಆ್ಯಕ್ಚುಲಿ ಪ್ರೆಸೆಂಟ್ ಪೀಳಿಗೆಗೂ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ನಮಗಂತೂ ತುಂಬ ಖುಷಿ ಆಗ್ತಿದೆ ಕ್ರಿಕೆಟಲ್ಲಿ ವಿನ್ ಮಾಡಿ ಎಲ್ಲ ಚೆನ್ನಾಗಿರೋದ್ರಿಂದ. ಸೊ ದಿಸ್ ವಿಲ್ ಬಿ ಬೆಂಚ್ ಮಾರ್ಕ್ ಫಾರ್ ಎವ್ರಿಬಡಿ. ಲೈಕ್ ಮುಂದಿನ ಪೀಳಿಗೆಗಂತೂ ತುಂಬ ಒಳ್ಳೆ ಇದು ಕೊಟ್ಟಿದ್ದಾರೆ. ಚೆನ್ನಾಗಿತ್ತು. 400